ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು, ಶುಭ ಬಾಳವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಏನ್ರಿ ರಾಜೇಶ್ ಇದು, ಏನ್ರಿ ನಿಮ್ಮ ಕತೆ? ಈ ಥರ ಕುಡಿದ್ಬಿಟ್ಟು ಈ ಥರ ಮುಂಗಣಿ ವ್ಯಾಸ ಹಾಕೊಂಡು ಈ ಬಾಟ್ಲಿ ಹಿಡ್ಕೊಂಡು ನಿಂತಿದ್ದೀರಲ್ಲ, ಏನ್ರಿ ನಿಮ್ಮ ಅವ್ಯವಸ್ಥೆ? ಏನು ಸಮಾಚಾರ? ಎಲೆಕ್ಷನ್ ಬಂದಿದೆಯಲ್ಲ ಅಣ್ಣ, ಎಲೆಕ್ಷನ್ ಬಂದ್ಮೇಲೆ ನಮಗೆ ಕಲೆಕ್ಷನ್ ಎಣ್ಣೆ ಇದ್ರೆ ಇಡೀ ಪ್ರಪಂಚನೇ ನನ್ನ ಕೈಲಿ ಇದೆ ಈ ದೇಶದ ಪ್ರಜೆಗಳ ಬದುಕು. ಅಲ್ಲ ಕಣ್ರಿ, ಎಲೆಕ್ಷನ್ ಬಂದಿದೆ, ಕಲೆಕ್ಷನ್ ಮಾಡ್ಕೊತಾ ಇದ್ದೀವಿ, ಬಾಟ್ಲ್ ಇಟ್ಕೊಂಡು ಕುಡಿದ್ಬಿಟ್ಟು ಇದೇ ಜಗತ್ತು ಅಂತೀರಲ್ರಿ. ನಿಮ್ಮ ಒಂದೊಂದು ಓಟಿನ ಮೌಲ್ಯ ಗೊತ್ತೇನ್ರಿ ನಿಮಗೆ? ಪ್ರತಿಯೊಂದೊಂದು ಓಟು ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು. ಅಂಥ ಓಟಿನ ಮಹತ್ವ ಗೊತ್ತಿಲ್ಲ. ಈ ಥರ ಕುಡಿದ್ಬಿಟ್ಟು ಕೂರಾಡ್ತಾ ಇದ್ದೀರಲ್ಲ, ನಿಮ್ಮ ಭವಿಷ್ಯ ಹಾಳಾದರೆ ಯಾರಿಗೆ ನೋಡೋರು? ಯೋಚನೆ ಮಾಡಿದರೆ ಯಾವತ್ತಾರು? ಎಲೆಕ್ಷನ್ಗೂ ನನ್ನ ಭವಿಷ್ಯಕ್ಕೂ ಆ ಓಟ್ಗೂ ಏನ ಸಂಬಂಧ? ಅದರ ಪಾಡಗ ಅದು ನಡೀತಾ, ಇದ್ರ ಪಾಡಗ ಇದು ನಡೀತ. ನೋಡಿದ್ರಾ? ಹಾಂ ಹೇಳಿ. ಇದೇ ನೀವು ತಿಳ್ಕೊಂಡಿರೋದು. ನಿಮ್ಮ ಒಂದೊಂದು ಓಟು ಕೂಡ ಈ ಭಾರತದ ಭವಿಷ್ಯವನ್ನು ಕಾಯ್ತದೆ. ನೀವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರನೇ ಚುನಾವಣೆಯ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಆರೋಗ್ಯ ಕೆಟ್ಟಾಗುವಂಥ ಇಂಥ ಕೆಟ್ಟ ಬಾಟ್ಲುಗಳನ್ನೆಲ್ಲ ಕುಡಿಸಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ತಾರೆ. ನಿಮ್ಮ ಹೆಂಡತಿ ಮಕ್ಕಳನ್ನ ತಬ್ಲಿ ಮಾಡ್ತಾರೆ. ಇಷ್ಟಕ್ಕೆ ನೀವು ಒಂದೊಂದು ಓಟಿನ ಬೆಲೆ ಏನು ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯೇನ್ರಿ? ಒಂದು ಓಟಿನ ಬೆಲೆ ಏನು ಅಂತಂದರೆ ನೀವು ಏನು ಅಂದ್ಕೊಂಡಿದ್ದೀರಾ ಅಂದರೆ, ಒಂದು ಹೊತ್ತಿನ ಊಟ, ಒಂದು ಬಾಡು, ಒಂದು ಬಾಟ್ಲು, ಒಂದು ಮೂಗುತಿ, ಒಂದು ಜೊತೆ ಸೀರೆ, ಇಷ್ಟಕ್ಕೆ ನೀವು ಓಟು ಅಂತ ಅಂದ್ಕೊಬಿಟ್ಟಿದ್ದೀರಾ. ನಿಮಗೆ ಗೊತ್ತಿಲ್ಲ, ಈ ದೇಶದ ಪ್ರತಿಯೊಂದು ಪ್ರಜೆಗಳಿಗೂ ಕೂಡ ಭವಿಷ್ಯವನ್ನು ಕಾಯೋದು ನಮ್ಮ ಎಲೆಕ್ಷನ್ನಲ್ಲಿ, ನಮ್ಮ ಓಟ್ನಲ್ಲಿ. ಯಾರಿಗೆ ನೀವು ಓಟ್ ಹಾಕ್ತೀರಾ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಆ ಪ್ರಧಾನಮಂತ್ರಿ ಈ ದೇಶದ ಭವಿಷ್ಯವನ್ನು ಬರೀತಾನೆ. ಅವನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಉದ್ಯೋಗ ಕೊಡಬೇಕು, ನಮ್ಮ ಮಹಿಳೆಯರಿಗೆ ಕೆಲಸ ಕೊಡಬೇಕು, ಆಯ್ತಲ್ಲ. ನಮ್ಮ ಗ್ರಾಮ ಪಂಚಾಯತಿಗಳಿಗೆ, ತಾಲೂಕು ಪಂಚಾಯತಿಗಳಿಗೆ ಪ್ರತಿಯೊಂದು ಕ್ಷೇತ್ರ ಕೂಡ ಮೀಸಲಾತಿಗಳನ್ನ ಕೊಡಬೇಕು. ಅವ್ರಿಗೆಲ್ಲರೂ ಕೂಡ ಭವಿಷ್ಯವನ್ನು ಕಟ್ಟಿಕೊಡ್ಬೇಕು ಅನ್ನೋದು ಎಲ್ಲ ತೀರ್ಮಾನ ಆಗೋದು ಪಾರ್ಲಿಮೆಂಟ್ ಭವನದಲ್ಲಿ. ಆ ಪಾರ್ಲಿಮೆಂಟ್ ಭವನಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಯನ್ನು ಸರಿಯಾಗಿರೋನ ಆಯ್ಕೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಿನ್ನಂಥ ಕುಡುಕಿನ ಜೊತೆಗೆ ಹೋಗಿ ನಾನು ಮಾತಾಡೋಕ್ಕೆ ಬಂದಿದ್ದೀನಲ್ಲ, ಇದು ನನ್ನ ದುರಂತ. ನಿನ್ನಂಥ ಎಷ್ಟೋ ಲಕ್ಷ ಜನ ಈ ರೀತಿ ಕುಡಿತದ ಮೇಲೆ ಜ್ಞಾನ ಇಲ್ಲದೆ, ಮೈ ಕೈನ ಮೇಲೂ ಜ್ಞಾನ ಇಲ್ಲದೆ, ಹೆಂಡತಿ ಮಕ್ಕಳ ಮೇಲೂ ಜ್ಞಾನ ಇಲ್ಲದೆ ನೀವೆಲ್ಲ ತಬ್ಲಿಗಳಾಗಿ ಬೀದಿಗೆ ಬಂದಿರಿ. ಇನ್ಮೇಲಾದ್ರು ಕುಡಿಯೋದನ್ನ ಬಿಟ್ಟು ಪ್ರಜಾಪ್ರಭುತ್ವದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಮನೇಲಿ ಓದಿರ್ತಕ್ಕಂಥ ನಿಮ್ಮ ಮಕ್ಕಳಿದ್ರೆ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನೀವು ಆಲೋಚನೆ ಮಾಡೋದನ್ನು ಕಲ್ತ್ಕೊಳ್ಳಿ ಫಸ್ಟು. ಇದು ನಿಜವಾಗ್ಲೂ ಕೂಡ ಇದು ಒಳ್ಳೆಯ ವಿಚಾರ ಅಲ್ಲ. ಈ ಥರ ಕುಡಿದ್ಬಿಟ್ಟು ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಂಡ್ರೆ ಯಾರಪ್ಪ ನಾಳೆ ನಿಮ್ಮ ಮಕ್ಕಳು ತಬ್ಲಿ ಅದನ್ನು ನೋಡ್ಕೊಳಕ್ಕೆ ಬರ್ತಾರೆ? ನಿನ್ನ ಜೀವ ಮುಗಿದವ್ರು ಯಾರು ನೋಡ್ಕೊಳಕ್ಕೆ ಬರ್ತಾರೆ? ಅದಕ್ಕೋಸ್ಕರನೇ ನಿನ್ನ ಜೀವ ಕಾಯುವಂಥ ವ್ಯಕ್ತಿ ಬೇಕು, ಜೀವವನ್ನು ತೆಗೆಯುವಂಥ ವ್ಯಕ್ತಿ ಬೇಡ. ಇವತ್ತು ಚುನಾವಣೆ ಹೆಸರು ಹೇಳ್ಕೊಂಡು, ಮತದಾನದ ಹೆಸರು ಹೇಳ್ಕೊಂಡು ಎಲ್ಲ ಪಕ್ಷದವರು ಬಂದು ನಿಮಗೆ ಬಾಟ್ಲ್ ಕೊಡ್ತಾರೆ, ಹೆಂಡ ಕೊಡ್ತಾರೆ, ಬಾಡು ಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಅದನ್ನು ಈಸ್ಕೊಬಿಟ್ಟು ಕೋಟ್ಯಾಂತರ ರೂಪಾಯಿ ಈ ದೇಶದ ಭಾರತ ದೇಶದಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಅಂತಸ್ತಿದೆ, ಎಷ್ಟು ಹಣ ಇದೆ, ಅದೆಲ್ಲಕ್ಕೂ ಅಷ್ಟು ಬೆಲೆ ಬಾಳುವಂಥ ಓಟನ್ನು ಅನ್ಯಾಯವಾಗಿ ಒಂದು ಬಾಟ್ಲು ಒತ್ತು ಬಿಡ್ತೀರಲ್ರಿ. ದಯಮಾಡಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಪ್ರಜೆಗಳೇ. ಓಟು ಅನ್ನೋದು ನಮ್ಮ ಹೆಣ್ಣುಮಕ್ಕಳು ಮಾನ ಮರ್ಯಾದೆ ಇದ್ದಂಗೆ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಸಂವಿಧಾನ ತಿಳಿಯವ್ವ, ಅಕ್ಕ ನೀ ಕೇಳವ್ವ, ತಂಗಿ ನೀ ಬಾರವ್ವ. ಸಂವಿಧಾನ ತಿಳಿಯವ್ವ, ಮತದಾನ ಹರಿಯವ್ವ, ಮತದಾನ ತಿಳಿದು ನೀನು ಪ್ರಜಾಪ್ರಭುತ್ವ ಉಳಿಸವ್ವ. ಅಕ್ಕ ನೀ ಕೇಳವ್ವ, ತಂಗಿ ನೀ ಬಾರವ್ವ, ಅಕ್ಕ ನೀ ಕೇಳವ್ವ, ತಂಗಿ ನೀ ಬಾರವ್ವ. ದಯಮಾಡಿ ನೋಡಿ, ಇಂಥ ಪ್ರಜೆಗಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥವ್ರನ್ನ ನಾವು ನಿಜವಾಗ್ಲೂ ಕೂಡ ಅವ್ರಿಗೆ ಮನೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ನಮಗೆ ಬೇಕಾಗಿರೋದು ನಮ್ಮ ಜನಗಳ ಭವಿಷ್ಯ ಕಾಯುವಬೇಕು, ನಮ್ಮ ಜನಗಳ ಆರೋಗ್ಯ ಬದುಕನ್ನು ಕಾಯುವಬೇಕು. ಆದರೆ ನೋಡಿ, ಈ ರೀತಿ ನಮ್ಮ ಬಾಳನ್ನು ಹಾಳು ಮಾಡುವುದ್ರ ಮೂಲಕ ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಮಕ್ಕಳು ತಬ್ಲಿ ಆಗ್ತಾ ಇದ್ದಾವೆ. ಇಂಥ ವ್ಯವಸ್ಥೆ ನಮಗೆ ಬೇಕಾ? ಆದ್ದರಿಂದ 26ನೇ ತಾರೀಕಿನೊಳಗಡೆ ನೀವೆಲ್ಲರೂ ಕೂಡ ನಿಮ್ಮ ಊರಿನಲ್ಲಿ ಯಾವುದೇ ಬಾಟಲ್ ಹಂಚಿದ ರೀತಿ, ಹಣಕಾಸು ಹಂಚಿದ ರೀತಿ ಎಲ್ಲರೂ ಕೂಡ ನಿರ್ಭೀತಿಯಿಂದ ಮತದಾನ ಮಾಡುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅದು ನಮ್ಮೆಲ್ಲರ ಆಸೆಯ. ಏನಪ್ಪ, ಓಟ್ ಹಾಕಕ್ಕೆ ಬರ್ತೀಯಾ? ಬರ್ತೀನಿ. ಅಂದ್ರೆ ನಾನು ನೈಟು ಎಣ್ಣೆ ಹೊಡೆದು ಬಿಡ್ತೀನಿ, ಬೆಳಿಗ್ಗೆ ಎಚ್ಚರ ಬಿಟ್ರೆ ಏನು ಸ್ವಲ್ಪ ಇದ್ರೆ ಬರ್ದು ಓಟ್ ಹಾಕಿ. ಅಯ್ಯೋ, ಅಂದರೆ ಎಚ್ಚರ ಆದ್ರೆ ಮಾತ್ರ ಓಟ್ ಹಾಕಲ್ಲ.
ಬೇಜಾರು ಮಾಡ್ಕೊಂಡು ರಾತ್ರಿ ಫುಲ್ ಟೈಟಾಗಿ ಕುಡಿದು ಬಿಟ್ಟಿರ್ತೀನಿ. ನೋಡಿದ್ರಾ, ನಿಮಗೆ ಗೊತ್ತಿಲ್ಲ, ರಾತ್ರಿ ಹಗಲು ಅನ್ನೋದು ಕಾಂದೆ ಕುಡಿಸಿ ನಿಮ್ಮನ್ನು ಮಲಗಿಸ್ಬಿಡ್ತಾರೆ. ನಿಮ್ಮ ಓಟನ್ನ ಮೋಸದಿಂದ ತಕೊಂಡೋಗ್ಬಿಡ್ತಾರೆ. ಮೋಸದಿಂದ ತಕೊಂಡಾಗ ನಿಮ್ಮ ಹೆಂಡತಿ ಮಕ್ಕಳನ್ನ ತಬ್ಲಿ ಮಾಡಿ ಬೀದಿಗೆ ತರ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಓಟ್ನ ನೀವು ದಯವಿಟ್ಟು ಗೊತ್ತಾಗಿರ್ತಕ್ಕಂಥ ನಿಮ್ಮ ಭವಿಷ್ಯ ಕಾಯುವಂತವನಿಗೆ ನೀವು ಓಟ್ ಹಾಕ್ಬೇಕು. ಏನು ಮಾಡ್ತೀರಾ? ತುಂಬ ಥ್ಯಾಂಕ್ಸ್ ಸಿದ್ಧಾರ್ಥಣ್ಣ, ನೀವು ಹೇಳೋದು ಕರೆಕ್ಟ್. ನಾಳೆಯಿಂದ ಫ್ರೆಶ್ ಆಗಿ ಸ್ನಾನ ಮಾಡಿಬಿಟ್ಟು ನನ್ನ ಹೆಂಡತಿ ಮಕ್ಕಳು ಎಲ್ಲರ ಕಲ್ಲು ಓಟ್ ಹಾಕ್ಸ್ತಾನೆ. ಗ್ಯಾರಂಟಿ ಓಟ್ ಹಾಕ್ತೀರಾ? ಯಾರಂತೆ ಅಣ್ಣ? ಜನಾಧಿಕಾರ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಗಾಳಿ ಬೆಳಕಿನ ಹಾಗೆ ಎಲ್ಲರದು ಅಧಿಕಾರ, ಎಲ್ಲ ಜನಗಳು ಸೇರಿ ಮಾಡುವುದೇ ಸರಕಾರ, ಮಾಡುವುದೇ ಸರಕಾರ. ನೀಂದ ಕೂರಬೇಡ ತಂಗವ್ವ, ಮತದಾನದ ಹಕ್ಕು ನಿಂದವ್ವ. ಓಟ್ ಹಾಕ್ತೀರಾ? ಹೋಗ್ಲಾ? ನಿಮ್ ಕುಡಿಬಾರ್ದು ಇದನ್ನ ಬಿಸಾಕಿ ಹೋಗಿ ಊಟ ಮಾಡಿ ವೋಟ್ ಮಾಡಿ. ಆಯ್ತಾ ಸಿದ್ಧಾರಲ್ಲ ಬರ್ತೀನಿ.